ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ. ಐ ಎಮ್ ಚರಣ್. ಈ ವಿಡಿಯೋದಲ್ಲಿರೋ ಪ್ರತಿಯೊಂದು ಪಾಯಿಂಟು ಎಜುಕೇಷನಲ್ ಪರ್ಪಸ್, ಯಾವುದೇ ರೀತಿ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ಆ್ಯಂಡ್ ನಾವು ಯಾವುದು ಅನಾಲಿಸಿಸ್ ಕೂಡ ಹೇಳ್ತಾ ಇಲ್ಲ. ಓಕೆ, ಈಗ ಈ ವಿಡಿಯೋ ಏನಪ್ಪ ಅಂದರೆ, ನಾವು 1 ವೀಕ್ ಬ್ಯಾಕ್ ಹಾಕ್ಕೊಂಡಿರೋ ಲೆವೆಲ್ಸು, 1 ವೀಕ್ಗಿಂತ ಮುಂಚೆ ಹಾಕ್ಕೊಂಡಿರೋ ಲೆವೆಲ್ಸು ಯಾವ ಥರ ಅಕ್ಯುರೇಟಾಗಿ ವರ್ಕ್ ಆಗಿದ್ದಾವೆ, ಈ ಲೆವೆಲ್ಸು ಹಾಕ್ಕೋಬೇಕಾದ್ರೆ ನಾವೇನೇನು ಚೆಕ್ ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ. ಓಕೆ, ಆ್ಯಂಡ್ ಇವತ್ತು ನಾಳೆ ಅನಾಲಿಸಿಸ್ ಬಗ್ಗೆ ಹೇಳ್ತಿಲ್ಲ, ಇವತ್ತು ಏನೇನು ಮಾಡಿದ್ವಿ ಅನ್ನೋದು ಕೂಡ ನೋಡ್ಬೋದಲ್ವ. ಇದು ನೋಡ್ಕೊಳ್ಳಿ. ಇವತ್ತಿದ್ದು ಬೆಳಿಗ್ಗೆ, ಅದು ಆಗಸ್ಟ್ 27. ಫಸ್ಟ್ ಬೆಳಿಗ್ಗೆ ಗೋಲ್ಡ್ ಬೈ ಮಾಡಿದ್ವಿ, ಟಾರ್ಗೆಟ್. ಅದಾದಮೇಲೆ ಮಾರ್ಕೆಟ್ ಓಪನ್ ಆಗಿದ ತಕ್ಷಣ ಪಿ ಸೈಡ್ಗೆ ಎಂಟ್ರಿ. ಅದು ಕೂಡ 5 ನಿಮಿಷದ ಕ್ಯಾಂಡಲ್ ಲೋ ಬ್ರೇಕ್ ಆದರೆ ಪಿ ಸೈಡ್ಗೆ ಇರ್ತೀವಿ ಅಂತ ನೀವು ನೋಡ್ಕೋಬೋದು. 9 ಗಂಟೆ 18 ನಿಮಿಷ ಇದು. 5 ಮಿನಿಟ್ಸ್ ಕ್ಯಾಂಡಲ್ ಲೋ ಬ್ರೇಕ್ ಆದರೆ ಪಿ ತಗೊಳ್ತೀವಿ ಅಂತ. ಅದಾದಮೇಲೆ ಚಾರ್ಟಲ್ಲಿ ಕೂಡ ಡ್ರಾಯಿಂಗ್, ಈ ಲೋ ಬ್ರೇಕ್ ಆದರೆ ನಾವು ಪಿ ಕಡೆಗೆ ಹೋಗ್ತೀವಿ ಅಂತ. ನೀವು ರಿಸಲ್ಟ್ ನೋಡಬೇಕಂದ್ರೆ ತೋರಿಸ್ತೀನಿ ನಾನು. ಇದು ಪ್ರೈಸ್. ಸ್ಪಾಟ್ ಚಾರ್ಟಲ್ಲಿ 5 ಮಿನಿಟ್ಸ್ ಲೋ ಬ್ರೇಕ್ ಆದರೆ ಪ್ರೈಸಲ್ಲಿ ಹೈ ಬ್ರೇಕ್ ಆಗುತ್ತೆ. ಸೊ ಇದು ಇವಾಗ ಚೆಕ್ ಮಾಡಿ ನೋಡಿ, ಈ ಸ್ಟ್ರೈಕ್ ಪ್ರೈಸ್ ಎಷ್ಟು ಮಾಡಿದೆ ಅಂತ. 24,650 ಪಿ ಇ ಬೆಳಿಗ್ಗೆನೇ ತೊಗೊಂಡಿದ್ದೀವಿ. ಎಂಟ್ರಿ 380 ಇರೋದು. ಎಷ್ಟು ಮಾಡಿದೆ ಹೇಳಿ, ಹೈ ಎಷ್ಟು ಮಾಡಿದೆ ಅಂತ. ಇದು ರನ್ನಿಂಗ್, ಇದು ಎಂಟ್ರಿ ಬಂದಾಗ ಇದು ರನ್ನಿಂಗ್, ಇದು ಪ್ರೈಸ್, ಇದು ರಿಸಲ್ಟ್. ಓಕೆ, ಎಲ್ಲಿ ನಮ್ಮ ಎಂಟ್ರಿ, ಎಲ್ಲಿ ಮಾರ್ಕೆಟ್ ರನ್ನಿಂಗ್, ರೈಟ್. ಇನ್ನು ನೀವು ನೋಡಬೇಕಂದ್ರೆ ಇನ್ನೂ ರಿಸಲ್ಟ್ ಇದೆ ನೋಡಿ, ಇಲ್ಲಿದೆ ರಿಸಲ್ಟ್. ಇದು ನಮ್ಮ ಎಂಟ್ರಿ, ಇದು ರಿಸಲ್ಟ್. ಆ್ಯಂಡ್ 1 ವೀಕ್ ಮುಂಚೆ ಹಾಕಿರೋ ಲೆವೆಲ್ಸ್, ಸೇಮ್ ಡೈಲಾಗ್. ನಿಮ್ಮ ಲ್ಯಾಪ್ಟಾಪಲ್ಲಿ, ನಿಮ್ಮ ಮೊಬೈಲಲ್ಲಿ ಜೂಮ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಎಷ್ಟು ಅಕ್ಯುರೇಟಾಗಿ ವರ್ಕ್ ಆಗಿದೆ. ಓಕೆ, ಈಗ ನಾಳೆ ಲೆವೆಲ್ಸ್ ಬಗ್ಗೆ ಏನು ಹೇಳಲ್ಲ. ಓಕೆ, ಯಾಕಂದರೆ ಹೇಳ್ಬಾರ್ದು ಕೂಡ, ಬಿಕಾಸ್ ಅದೊಂದು ರೂಲ್ ಇದೆ. ಸೊ ಈಗ ನೀವು ಯಾವುದಾದ್ರೂ ಆಗಲಿ ಒಂದು ಸಪೋರ್ಟ್ ಅನ್ನೋದು ಮಾರ್ಕ್ ಮಾಡ್ತಿದ್ದೀರಂದರೆ ನೋಡ್ಕೊಳ್ಳಿ. ಇದು ಸಪೋರ್ಟ್, ಮಾರ್ಕೆಟ್ ಕೆಳಗಡೆ ಇರೋದನ್ನು ಸಪೋರ್ಟ್ ಅಂತೀವಿ, ಮೇಲೆ ಇರೋದನ್ನು ರೆಸಿಸ್ಟೆನ್ಸ್ ಅಂತೀವಿ. ಅದೆಲ್ಲರಿಗೂ ಗೊತ್ತಿರುತ್ತಲ್ವ. ನೀವು ಸಪೋರ್ಟ್ ಮಾರ್ಕ್ ಮಾಡ್ಕೋಬೇಕು. ಇವಾಗ ನಾಳೆ ಸೆಲ್ ಕಡೆ ಇರಬೇಕಾ ಬೈ ಕಡೆ ಇರಬೇಕಂತ ಡಿಸೈಡ್ ಆಗಬೇಕಂದ್ರೆ ಫಸ್ಟ್ ಮಾರ್ಕೆಟ್ ಸಪೋರ್ಟ್ ನಿಯರ್ ಎಷ್ಟು ಟೈಮ್ಸ್ ಬಂದಿದೆ. ಇವತ್ತಿನ ವಿಡಿಯೋದಲ್ಲಿ ಇದನ್ನು ಸ್ವಲ್ಪ ನೋಟಿಸ್ ಮಾಡಿ, ಇದ್ರ ಮೇಲೆ ಫೋಕಸ್ ಮಾಡಿ, ಪ್ರಾಕ್ಟೀಸ್ ಮಾಡಿ. ಸಪೋರ್ಟ್ ಹತ್ರ ಎಷ್ಟು ಟೈಮ್ಸ್ ಬಂದಿದೆ, ಇದು ಇಂಪಾರ್ಟೆಂಟ್. ಫಸ್ಟ್ ಟೈಮ್ ಬರ್ತಾ ಇದೆಯಾ, ಸೆಕೆಂಡ್ ಟೈಮ್ ಬರ್ತಾ ಇದೆಯಾ, 3ನೇ ಸಲ ಬರ್ತಾ ಇದೆಯಾ ನೋಡಿ. ಫಸ್ಟ್ ಟೈಮ್ ಬರ್ತಾ ಇದೆಯಾ ಅಂದರೆ ಸೆಲ್ ಮಾಡಬೇಡಿ. ಓಕೆ, ಸೆಕೆಂಡ್ ಟೈಮ್ ಬರ್ತಾ ಇದ್ರೆ ಕೂಡ ಸೆಲ್ ಮಾಡಬೇಡಿ. ಯಾಕಂದರೆ ನೀವು ಪರ್ಫೆಕ್ಟ್ ಸಪೋರ್ಟ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡೋದು ಬಂದರೆ ಫಸ್ಟ್ ಟೈಮ್ಗೆ ಸೆಕೆಂಡ್ ಟೈಮ್ಗೆ ಸಪೋರ್ಟ್ ಬ್ರೇಕ್ ಆಗಲ್ಲ. ಇದು ಬಂದರೆ ಅಂತ ಕ್ವಶನ್ ಇದೆಯಲ್ಲ, ಇದು ಯಾವ ಥರ ಮಾರ್ಕ್ ಮಾಡ್ಕೋಬೇಕನ್ನೋದು ನೆನ್ನೆ ಮಾತಾಡೋದಲ್ಲ. ಸೀರೀಸ್ ಸ್ಟಾರ್ಟ್ ಮಾಡ್ತೀನಿ. ಪ್ರತಿಯೊಬ್ಬರು ನೀವು ಒಂದು ಲೆವೆಲ್ ಮಾರ್ಕ್ ಮಾಡಿದ್ರಂದರೆ ಈ ಥರ ವರ್ಕ್ ಆಗಬೇಕು. ಬಿ ಎನ್ ರೋ ಲೆವೆಲ್ಸ್ ಯಾವ ಥರ ಇರ್ತವೆ, ಈ ಥರ ಇರಬೇಕು ನಿಮ್ಮ ಲೆವೆಲ್ಸ್, ರೈಟ್. ಆ ಥರ ಒಂದು ಸೀರೀಸ್ ಸ್ಟಾರ್ಟ್ ಮಾಡೋಣ, ಅದ್ರ ಮೇಲೇ ಇದೆ ಕೆಲಸ. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ನೀವೊಂದು ಸಪೋರ್ಟ್ ಮಾರ್ಕ್ ಮಾಡಿದ್ದೀರಂದರೆ ಫಸ್ಟ್ ಟೈಮ್ ಸೆಲ್ ಮಾಡಬಾರ್ದು. ಮಾರ್ಕೆಟ್ ಫಾಲ್ ಆಗ್ತಾಯಿದೆ ಅಂದರೆ ಸೆಲ್ ಮಾಡಬೇಕು, ಯಾಕಂದರೆ ಸಪೋರ್ಟ್ ಇದೆ. ಸೆಕೆಂಡ್ ಟೈಮ್ ಅಂದರೆ ಕೂಡ ಸೆಲ್ ಮಾಡಬಾರ್ದು. ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನೀವೊಂದು ನದಿಗೆ ವಾಲ್ ಕಟ್ಟಿದ್ದೀರಾ. ಒಂದು ಸಲ ಬಂದು ಹೊಡೆಯುತ್ತೆ, ವಾಲ್ ಬೀಳಲ್ಲ. ಮತ್ತೆ ಬಂದು ಹೊಡೆದ್ರೆ ವಾಲ್ ಬೀಳಲ್ಲ, ಮತ್ತೆ ವೀಕ್ ಆಗಿರುತ್ತೆ. ಇನ್ನೊಂದು ಸಲ ಹೊಡೆದ್ರೆ ವಾಲ್ ಬಿದ್ದೋಗುತ್ತೆ, ಆವಾಗ ವಾಟ್ರ್ ಫ್ಲೋ ಆಗುತ್ತೆ, ರೈಟ್. ಸೇಮ್ ಸಪೋರ್ಟ್ ಹತ್ರ ಫಸ್ಟ್ ಟೈಮ್ ಬಂದರೆ ನೋ ಪ್ರಾಬ್ಲಮ್, ಸೆಕೆಂಡ್ ಟೈಮ್ ನೋ ಪ್ರಾಬ್ಲಮ್, ಥರ್ಡ್ ಟೈಮ್ ಬಂದರೆ ಮಾತ್ರ ಬ್ರೇಕ್ ಆಗುತ್ತೆ, ಈ ಲಿಕ್ವಿಡಿಟಿ ಫಾಲ್ ಆಗಿಬಿಡುತ್ತೆ. ಓಕೆ, ನೋಡ್ಕೊಳ್ಳಿ ಇದನ್ನು. ಸೇಮ್ ಇದು ಉಲ್ಟಾ ರೆಸಿಸ್ಟೆನ್ಸ್ಗೆ ಫಸ್ಟ್ ಟೈಮ್ ಹೋದಾಗ ಬೈ ಮಾಡಬೇಡಿ. ಇದನ್ನೇ ನಾನು 2 ಡೇಸ್ ಬ್ಯಾಕ್, ಅವತ್ತು ಇದು ರೂಲ್ಸ್ ಬರೋಕ್ಕಿಂತ ಮುಂಚೆ ಲಾಜಿಕಲ್ ಎಕ್ಸ್ಪ್ಲೇನ್ ಮಾಡಿದ್ದಲ್ವ. ಇದನ್ನು ನೋಡಿ ಎಲ್ಲರೂ ಬೈ ಅಂತಾರೆ, ಬಟ್ ನಾನು ಸೆಲ್ ಮಾಡ್ತೀನಿ ಅಂತ. ಯಾಕಂದರೆ ಈ ರೆಸಿಸ್ಟೆನ್ಸ್ ಝೋನ್ ನಮಗೆ ಪರ್ಫೆಕ್ಟ್ ರೆಸಿಸ್ಟೆನ್ಸ್ ಸಪೋರ್ಟ್ ಹಾಕೋಕ್ಕೆ ಬರುತ್ತೆ. ಸೊ ಪ್ರಾಬ್ಲಮ್ ಇಲ್ಲ. ಅದರಿಂದ ಎಲ್ಲ ಒಂದು ರೆಸಿಸ್ಟೆನ್ಸ್ ಹಾಕ್ಕೊಂಡಿದ್ದೀವಿ.
ಇಲ್ಲಿಂದ ನಾನು ಸೆಲ್ಲೇ ಮಾಡ್ತೀನಿ, ಇದನ್ನ ನೋಡಿ ಎಲ್ಲರೂ ಬೈ ಅಂತಾರೆ, ಬಟ್ ನಾವು ಸೆಲ್ ಮಾಡ್ತೀವಿ ಅಂತ ನಾನಿಲ್ಲ. ಟೋಟಲ್ ಬಿ ಎನ್ ಗ್ರೋ ಎಲ್ಲರೂ ಸೆಲ್ಲೇ ಮಾಡಿದ್ವಿ, ಇದು ರಿಸಲ್ಟ್. ಓಕೆ, ಇದೇ ಕಾನ್ಸೆಪ್ಟ್. ಇವಾಗ ಏನು ಹೇಳ್ತಾ ಇದ್ದೆ, ರೆಸಿಸ್ಟೆನ್ಸ್ ಫಸ್ಟ್ ಟೈಮ್ ಬಂದರೆ ಬೈ ಮಾಡಬೇಡಿ. ಇವತ್ತು ಜರ್ನಿ ಮಾಡಿದೆ, ನಾಳೆ ಜರ್ನಿ ಆಗುತ್ತೆ, ಅವೆಲ್ಲ LKG ನಾಲೆಜ್ ಬಿಟ್ಬಿಡಬೇಕು. ಇಲ್ಲ ಅದೆಲ್ಲ ಯೂಟ್ಯೂಬ್ ನಾಲೆಜ್, ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ. ನಮ್ಮನ್ನು ಫಾಲೋ ಮಾಡೋರು ಸ್ವಲ್ಪ ಡಿಫ್ರೆಂಟಾಗಿ ಥಿಂಕ್ ಮಾಡಿ, ಜರ್ನಿ ಮಾಡ್ಕೊಂಡಾದ್ರೂ ಬರಲಿ, ಅದು ಏನಾದರೂ ಮಾಡ್ಕೊಂಡು ಬರಲಿ, ರೆಸಿಸ್ಟೆನ್ಸ್ ಇದೆ ಅಂದರೆ ಫಸ್ಟ್ ಟೈಮ್ ಬರ್ತಿದೆ ಅಂದರೆ ಮಾಡಬೇಡಿ, ಸೆಕೆಂಡ್ ಟೈಮ್ ಬಂದ್ರೂ ಮಾಡಬೇಡಿ, ಥರ್ಡ್ ಟೈಮ್ ಬ್ರೇಕ್ ಆಗಬೇಕು, ಆವಾಗಲೇ ಮಾಡಬೇಕು. ಓಕೆ, ಇದು ರೆಸಿಸ್ಟೆನ್ಸ್, ಇದು ಸಪೋರ್ಟ್ ನೋಡ್ಕೊಳ್ಳಿ. ಇವತ್ತಿಂದ ನೀವು ಸಪೋರ್ಟ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡೋ ಜಾಗದಲ್ಲಿ ಇದನ್ನು ಫಾಲೋ ಮಾಡ್ಕೊಳ್ಳಿ. ಓಕೆ, ಆ್ಯಂಡ್ ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರುತ್ತೆ ನೋಡಿ, ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ, ಆಫ್ಲೈನ್ ಆ್ಯಂಡ್ ಆನ್ಲೈನ್. ಓಕೆ, ಇಂಡಿಯನ್ ಮಾರ್ಕೆಟ್, ಫಾರೆಕ್ಸ್ ಮಾರ್ಕೆಟ್ ಎಲ್ಲ. ಥ್ಯಾಂಕ್ ಯು ವೆರಿ ಮಚ್, ಲವ್ ಯು ಆಲ್, ಸಿಗೋಣ, ಬಾಯ್.